ಬೇಜಾರಾಗ್ತಿತ್ತಮ್ಮ. ಹಾಗಾಗಿ ನಮ್ಮ ಸ್ನೇಹಿತನ ಕಾಣ ಸಿಗಾಳ್ಕೊಂಡಿದ್ದಮ್ಮ. ಅಲ್ಲ ಮಹೇಶ, ನೀನು ಬೆಂಗಳೂರಿನಿಂದ ಊರಿಗೆ ಬರುವುದೇ ಅಪರೂಪ. ಬಂದ್ರು 4 ದಿವಸ ಅಲ್ಲ 4 ತಾಸು ಕೂಡ ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳ್ತೀಯ. ನಿಮ್ಮಪ್ಪನು ಬೆಳಗಿನಿಂದ ಮಹಾದೇಶಿಯಲ್ಲಿ ಅಂತ ಮನೆಯೆಲ್ಲ ಹುಡುಕಿದ್ದು. ನೋಡಪ್ಪ, ಏನೇ ಆಗ್ಲಿ ನೀನ್ ಮಾತ್ರ ಇವತ್ತು ಮನೆ ಬಿಟ್ಟು ಎಲ್ಲಿಗೂ ಹೋಗ್ಬಿಡುದು. ಅರ್ಥ ಆಯ್ತಾನೆ? ಮದ್ವೆ ಏನಮ್ಮ, ಚಿಕ್ಕ ಮಗುವಿಗೆ ಹಾಲು ಕುಡಿಸಿದಂತೆ ನನಗೂ ಕುಡಿಸಲು ಬಂದಿವಲ್ಲಮ್ಮ. ಅಮ್ಮ, ನನ್ನ ಚಿಕ್ಕ ಮಗು ಮಹಾಂತೇಶ ಅಲ್ಲಮ್ಮ, ಬೆಳೆದು ನಿಂತ ಪ್ರಾಪ್ತ ವಯಸ್ಸಿನ ಮಗ ನಾನು. ನೀನು ಇಷ್ಟೇ ಬೆಳೆದು ದೊಡ್ಡವನಾದ್ರೂ ಕೂಡ ಈ ಹೆತ್ತವರ ಪಾಲಿಗೆ ಚಿಕ್ಕ ಮಗು ನೀಪ. ಅಷ್ಟೇ ಅಲ್ಲದೆ ನೀನು ಚೊಕ್ಕಾಗಿ ಬದುಕಬೇಕು ಅಂತ ಚಿಕ್ಕ ವಯಸ್ಸಿಂದ ನಿನಗೆ ಈ ಹಾಲನ್ನು ಕುಡಿಸ್ತಾ ಬಂದ್ವಿ. ಆ ಪದ್ಧತಿಯನ್ನ ನಾವಿನ್ನವರೆಗೂ ಬಿಟ್ಟಿಲ್ಲ. ಅಷ್ಟೇ ಅಲ್ಲದೆ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿದ್ರೆ ಯಾವುದೇ ರೀತಿ ಕೇಳಿಲ್ಲ. ಹಾಲು ಕುಡಿ. ತಮ್ಮ ಎತ್ತ ಕಲಿಂಗ ಪ್ರೀತಿ ತಿಳಿಯಲಾರದೆ ಏನೇನೋ ಮಾತಾಡ್ಬಿಟ್ಟಮ್ಮ. ದಯವಿಟ್ಟು ನನ್ನ ತಪ್ಪು ತಿಳಿಬೇಡಮ್ಮ. ಅಮ್ಮ, ನಮ್ಮ ಪಾತ ಕೂಡ ನಮ್ಮೂರಿಗೆ ಬಂದಾಗೆಲ್ಲ ನಿನ್ನ ಕೈಯಿಂದ ಹಾಲು ಕುಡದೆ ಹೊರ ಹೋಗ್ತೀವಿ. ಆಯ್ತನಮ್ಮ? ಸ್ನಾನ ಮಾಡೋಣ. ಜಗಗೆ ರಾತ್ರಿ ಮನೆಗೆ ಬಂದಾಗ ತುಂಬಾ ಹೊತ್ತಾಗಿತ್ತಮ್ಮ. ಅದಕ್ಕೆ ಅಪ್ಪ ಏನಾದ್ರೂ ತಪ್ಪು ತಿಳ್ಕೊಂಡ್ರಮ್ಮ? ನೀನು ಮಾಡಿದ ತಪ್ಪು ಅವರ ಕಣ್ಣಿಗೆ ಬಿದ್ದರೆ ತಾನೇ ತಪ್ಪು ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ನೀನು ಮನೆ ಬರುವ ಸಮಯದಲ್ಲಿ ಅವರು ಮನೆಯಲ್ಲಿ ಇರಲಿಲ್ಲ. ನೀನು ಕುಡಿದು ಓಲಾಡ್ತಾ ಮನೆಗೆ ಬಂದ. ನಾನು ನಿನ್ನ ಕೈ ಹಿಡಿದು ಒಳಗಡೆ ಕರೆದುಕೊಂಡು ಹೋಗಿ ಮಲಗಿಸಿದೆ. ಮಾತನಾಡುವ ಸ್ಥಿತಿಯಲ್ಲಿ ನೀನಿರ್ಲಿಲ್ಲ. ಈ ಮನೆತನದ ಘನತೆಯ ಅರಿವು ಕೂಡ ನಿನಗಿರ್ಲಿಲ್ಲ. ಮಹಾಂತೇಶ, ಹೆತ್ತ ತಾಯಿಯಾಗಿ ಹೆತ್ತ ಕರುಳಿನ ಸಂಕಟದಿಂದ ನಾನು ನಿನಗೆ ಒಂದೇ ಒಂದು ಮಾತನ್ನು ಹೇಳ್ತಿದ್ದಪ್ಪ. ಇದು ಮಾನವಂತರ ಮನೆ, ಧರ್ಮವಂತರ ಮನೆ. ಇಂಥ ಮನೆತನದಲ್ಲಿ ಹುಟ್ಟಿದ ನೀನು 10 ಜನ ಮೆಚ್ಚಿಕೊಳ್ಳುವಂತೆ ಕೆಲಸ ಮಾಡಬೇಕೆ ಹೊತ್ತು ಇಂಥ ಈಚೆ ಕೆಲಸವಲ್ಲ ಅಲ್ವೋ? ಇಷ್ಟೊಂದು ಚಿಕ್ಕ ವಯಸ್ಸಲ್ಲಿ ಕುಡಿಯುವುದು, ಸೇರುವುದು, ಚೂಚಾಡುವುದು ಇದೆಲ್ಲ ನನಗೆ ಒಳ್ಳೆಯದಲ್ಲ ಮಹಂತೇಶ. ಇದರಿಂದ ನಾಳೆ ನಿನಗೆ ದುರಂತ ತಪ್ಪಿದ್ದಲ್ಲ. ಅಮ್ಮ, ಏನ್ ಹೇಳ್ತಿದ್ಯಮ್ಮ ನೀನು? ಅಂತಹ ತಪ್ಪು ನಾನೇನು ಮಾಡಿರುವೆ? ಈ ಕಾಲದಲ್ಲಿ ಕುಡಿಯೋದು ದೊಡ್ಡ ಅಪರಾಧವೇ? ದುಡ್ಡಿದ್ದು ದೊಡ್ಡವರಾದ ನಾವು ಕುಡಿಯೋದ್ರಿಂದ ಯಾವ ತಪ್ಪಿಲ್ಲಮ್ಮ, ಯಾವ ತಪ್ಪಿಲ್ಲ. ಹಾಗಂತ ನೀ ತಿಳಿದುಕೊಂಡಿದ್ದೀಯಪ್ಪ. ಆದ್ರೆ ನಾವು ತಿಳಿದುಕೊಳ್ಳಬೇಕಲ್ಲ. ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆ. ಇಂಥ ಮನೆಯಲ್ಲಿ ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಕಟ್ಟಿಟ್ಟು ಗೊತ್ತಿಲ್ಲ. ಅದಕ್ಕೆ ಆ ತಪ್ಪನ್ನ ನೀನು ಮಾಡಬೇಡ ಅಂತ ನಾನು ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಮ್ಮ, ತಿಳಿತಮ್ಮ, ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ. ರಾತ್ರಿ ಕುಡಿದು ಬಂದಿದ್ದಕ್ಕೆ ನೀನು ಶಿಕ್ಷೆ ನೀಡೋದಾದ್ರೆ ನಿನ್ನ ಕೈಯಿಂದ ನನ್ನ ಕೆನೆಗೆ 4 ಬಾರಿಸಮ್ಮ. ಏನು ಅಂತ ಮಾಡ್ತಾ ಇದ್ದೀಯ ಮಹಂತೇಶ? ನನ್ನ ಪಾಲಿಗೆ ಹೆಣ್ಣಂದ್ರು ನೀನು, ಗಂಡಂದ್ರು ನೀನು. ನಿನ್ನ ಕೆನ್ನಿಗೆ ಹೊಡೆಯುವಷ್ಟು ಸಣ್ಣ ಗುಣದವಳು ನಾನೆಲ್ಲಪ್ಪ. ನೋಡು ಮಹಂತೇಶ, ನೀನು 100 ತಪ್ಪು ಮಾಡಿ ಬಂದ್ರು ಕೂಡ ಅದನ್ನ ತಾಯಿಯಾದ ನಾನು ಮುಚ್ಚಿಕೊಟ್ಟಿರ್ತೀನಿ. ನಿಮ್ಮ ತಂದೆ ಅಂಥವರಿಲ್ಲ. ದುಷ್ಟರನ್ನ ಕಂಡ್ರೆ ಕಿಂಡ ಕಾಡ್ತಾರೆ, ಕಳ್ಳರನ್ನ ಕಂಡ್ರೆ ಅವರ ಕೈ ಕಾಲುಗಳನ್ನೇ ಮುರಿದು ಹಾಕ್ತಾರೆ, ಕೂಲಿ ಗಡಕರನ್ನ ಕಂಡ್ರೆ ಅವರ ಕತ್ತನ್ನೇ ಕತ್ತರಿಸಿ ಹಾಕ್ತಾರೆ. ಅಂತ ನಿಷ್ಠಾವಂತರ ಮಗನಾದ ನೀನು ಅಷ್ಟ
ಆಸ್ತಿ ನಿಷ್ಠೆಯಿಂದ ಬದುಕಬೇಕಿರುವುದೇ ಈ ನಿನ್ನ ಹೆತ್ತ ತಾಯಿಯ ಆಸೆ. ತಮ್ಮ ಮಾತಿನಂತೆ ನಾನು ನಿನ್ನ ಪಾದ ಮುಟ್ಟಿ ಇನ್ನು ಮುಂದೆ ಯಾವ ತಪ್ಪನ್ನು ಮಾಡಲ್ಲಮ್ಮ. ಇದೇ ನನ್ನ ಕೊನೆಯ ಮಾತು. ಅಮ್ಮ ಅಮ್ಮ ನಾನು ಬೆಂಗಳೂರಿಗೆ ಹೋಗ್ಬೇಕಮ್ಮ. ಅದಕ್ಕೆ ಅಪ್ಪನ ಹತ್ರ 50,000 ರೂಪಾಯಿ ಕಳ್ಸಮ್ಮ ಪ್ಲೀಸ್ ಅಮ್ಮ. ನನಗೆಲ್ಲ ಅರ್ಥವಾಯ್ತು ಬಿಡು. ಆಯ್ತಪ್ಪ, ನಿಮ್ಮಪ್ಪ ಬರ್ಲಿ. 50,000 ಏಕೆ 1,00,000 ಕೇಳ್ತೀನಿ. ಅವ್ರು ಕೊಟ್ರೆ ಇಸ್ಕೊಂಡು ಹೋಗು, ಆಯ್ತಾ? ಮಹಾದೇವಿ, ತಾಯಿ ಮಗ ನಿಂತು ಏನೋ ಯೋಚನೆ ಮಾಡ್ತಿದ್ದೀರಲ್ಲ? ಏನೂ ಇಲ್ಲ ರೀ. ಹ? ಏನೂ ಇಲ್ಲ, ಬನ್ನಿ. ಮಗ ಮಹಾಂತೇಶ ಬೆಂಗಳೂರಿಗೆ ಹೋಗ್ತಾರಂತೆ. 50,000 ಹಣ ಬೇಕು ಅಂತ ಕೇಳ್ತಾ ಇದ್ದ. ಅಷ್ಟರಲ್ಲಿ ನೀವೇ ಬಂದ್ರಿ. ಮಹಾದೇವಿ, 50,000 ಮಹಾಂತೇಶನಿಗೆ 50,000 ರೂಪಾಯಿ ಕೊಡೋದಕ್ಕೆ ನನ್ನನ್ನು ಕೇಳಬೇಕೆ? 50,000 ಬೇಕೆ? 1,00,000 ಕಟ್ಟಿ ಕಳಿಸು, ನನ್ನ ಅಭ್ಯಂತರವೇನಿಲ್ಲ. ಆದರೆ ಒಂದೇ ಒಂದು ಮಾತು ಮಹಾಂತೇಶ, ನಿನ್ನ ಹತ್ರ ಒಂದು ಮಾತು ಕೇಳುವುದು. ಹೇಳಿ ಅಪ್ಪಾಜಿ, ನಿಮ್ಮ ಮಾತನ್ನು ಚಾಚೂ ತಪ್ಪದೆ ಪಾಲಿಸುತ್ತೇನೆ. ಹೇಳಿ ಅಪ್ಪಾಜಿ. ಮಹಾಂತೇಶ, ಈ ಮನೆಗೆ ನೀನೊಬ್ಬನೇ ಮಗ. ಈ ಮನೆಯ ಸ್ವಾಧೀನದಲ್ಲಿ ಬರುವ ಆಸ್ತಿ, ಅಂತಸ್ತು, ಐಶ್ವರ್ಯ, ಸಿರಿ ಸಂಪತ್ತಿಗೆ ನೀನೇ ಸರ್ವಾಧಿಕಾರಿ. ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು. ನಮ್ಮ ವಯಸ್ಸು ಇಳಿಯುತ್ತಾ ಹೋಗುತ್ತದೆ, ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ. ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳ ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ನಿನ್ನ ಬದುಕನ್ನು ಕಂಡು 10 ಜನರು ಮೆಚ್ಚಿಕೊಳ್ಳುವಂತಿರಬೇಕು. ಸ್ವಚ್ಛವಾದ ಹಿಚ್ಚೆಗಳ ಕಿಚ್ಚಿನಲ್ಲಿ ಸುಟ್ಟು ಸ್ವಚ್ಛ ಚಿನ್ನದಂತೆ ಚಂದನದ ಗೊಂಬೆಯಾಗಿ ಕಾಣಬೇಕು ಕಂಡವರ ಕಣ್ಣಲ್ಲಿ. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗ ತಿಳಿಯಿತು. ನೀವು ತಿಳಿದುಕೊಂಡ ಹಾಗೆ ಹೆತ್ತವರ ಕರಳಿಗೆ ಯಾವ ಕಳಂಕನೂ ತರದಂತೆ ನಿಮ್ಮ ಈ ಮನೆಯ ಮುತ್ತಿನ ಹಾರವಾಗಿ ಮಾನ ಮರ್ಯಾದೆ ಶಿಖರವನ್ನೇರಿ ನಿಮ್ಮ ನ್ಯಾಯ ನೀತಿ ಧರ್ಮದ ಉಸಿರಾಗಿ ಸದಾ ನಿಮ್ಮ ಸೇವೆಯಲ್ಲಿ ಬದುಕ್ತೇನೆ ಅಂತ ಮಾತು ಕೊಡ್ತೀನಿ ಅಪ್ಪಾಜಿ. ನಿನ್ನನ್ನು ನಂಬುತ್ತೇವೆ ಮಹಾಂತೇಶ. ಹೆತ್ತವರು ಮಗನನ್ನು ನಂಬದಿದ್ದರೆ ಮತ್ತಾರನ್ನು ನಂಬಬೇಕು ನಾವು. ಮಹಾಂತೇಶ, ನನ್ನ ಮಾತಿನಿಂದ ನಿನ್ನ ಮನಕ್ಕೆ ಸ್ವಲ್ಪ ನೋವಾಗಿರಬಹುದು. ಆದರೆ ನಾನೇಕೆ ಈ ಮಾತು ಹೇಳುತ್ತಿದ್ದೇನೆ ಗೊತ್ತೇ? ಹೆತ್ತವರ ಆಸೆಯಂತೆ ಈ ಮನೆ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಪ್ರೀತಿ, ಪ್ರೇಮ, ವಾತ್ಸಲ್ಯ ಎಂಬ ಕಾಡು ಕಡಿಗಳನ್ನಾಗಿ ಬುದ್ಧಿ ಎಂಬ ಬೇಲಿಯನ್ನು ಹೆಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಶರಣರ ಹಕ್ಕಿ ಆಗಲೆಂದು ಆಸೆ ಹೊತ್ತಿದ್ದೇನೆ. ಆ ಹಕ್ಕಿ ರೆಕ್ಕೆ ಬಲಿತ ಮೇಲೆ 10 ಜನರಿಗೆ ಕುಕ್ಕುವ ರಣಹದ್ದು ಆಗಬಾರದೆಂದು ನಿನಗೆ ಮುನ್ನೆಚ್ಚರಿಕೆ ಕೊಡುತ್ತಿದ್ದೇನೆ. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗ ಅರ್ಥವಾಯಿತು. ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನುವ ರಣಹದ್ದು ಅಲ್ಲಪ್ಪಾಜಿ. ಈ ಶಿವಶರಣರ ಮಠದಲ್ಲಿ ಪಾಠ ಪಠಿಸುವ ಅರಗಿನಿ ನಾನು. ನೀವೇ ಕಾದು ನೋಡಿ, ಈ ಹಕ್ಕಿ ಕುಕ್ಕುವುದು ಅಥವಾ ಎತ್ತವರಿಗೆ ಕೀರ್ತಿ ತರುವುದು. ಅಮ್ಮ, ನಾನು ಹೋಗ್ಬರ್ತೀನಮ್ಮ. ರುದ್ರ, ಅಪ್ಪ, ಹೋಗ್ಬರ್ತೀನಿ. ರುದ್ರ, 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 ಚೆನ್ನಾಗಿದ್ಯಾ ರುದ್ರ? ನಾನು ಬೆಂಗಳೂರಿಗೆ ಹೊರಟಿರುವೆ. ಏನ್ರಿ ಅಪ್ಪರ ನೀವು? ಅಲ್ರಿ ಇನ್ನು ಮೊನ್ನೆ ಬಂದಿರಿ. ಅಲ್ಲ, ಬೆಂಗಳೂರು ಹೋಗಿನಂದ್ರೆ ಹೆಂಗ್ರಿ? ಅಲ್ರಿ, ಒಂದ್ 4 ದಿನ ನಮ್ಮೂರಾಗಿದ್ದು ಹೊಲ ಮನೆ ಗದ್ದೆ ತೋಟ ಎಲ್ಲ ನೋಡ್ಕೊಂಡು ನಿಮ್ಮ ಗೆಳೆಯರನ್ನೆಲ್ಲ ಮಾತಾಡ್ಸ್ಕೊಂಡು ಒಂದ್ ವಾರ ಇದ್ದು ಹೋಗ್ರಲ್ರಿ ಅಪ್ಪರ. ರುದ್ರ, ನಮ್ಮೂರಾಗ ಮಂಗಳವಾರ ಗಾವ್ ಐತೆ. ನಾನು ಇರ್ಬೇಕಂತ ಆಸೆ ಐತೆ. ಆದ್ರೆ ನಮ್ಮ ಅಪ್ಪ ಓದು ಓದು ಓದ್ ಅಂತ ಬೆಂಗಳೂರು ಹೋಗಿ ಕಳಿಸ್ತಾರೆ. ರುದ್ರ, ನಾನು ಏನ್ ಮಾಡೋಣ? ರುದ್ರ, ಒಳಗಡೆ ಸೂಟ್ ಕೇಸ್ನಲ್ಲಿ 50,000 ಇದೆ, ತೆಗೆದುಕೊಂಡು ಬಂದು ಮಹಾಂತೇಶನ ಸೂಟ್ ಕೇಸ್ನಲ್ಲಿ 50,000 ಕೂಡ ಬೇಡ. ಹೌದು ರುದ್ರ,
ತಾಯಿ ಎತ್ತ ತಾಯಿ ಹೋದ್ಮೇಲೆ ಊರಿಗೆ ಹೋಗ್ಮೇಲೆ ಫೋನ್ ಮಾಡ್ತಾ ಇರು, ಹೊತ್ತಿಗೆ ಸರಿಯಾಗಿ ಊಟ ಮಾಡು, ರಾತ್ರಿ ಮಲಗಬೇಕಾದ್ರೆ ಹಾಲು ಕುಡಿ ಮರಿಬೇಡ ಅಂತ. ಅದೇ ಸ್ವಲ್ಪ ಚೆನ್ನಾಗಿ ಕಿವಿ ಮಾತು ಹೇಳು. ನೀವ್ ಹೇಳ್ತಿದ್ದೀರ ಮತ್ತೆ ನೀವ್ ಹೇಳ್ಬಾರ್ದಾ? ನಿನ್ನ ಮುಖ ಮಗ ಅಲ್ಲ. ನಿಮ್ ಮಗ ಅಲ್ವಾ? ಹೌದು, ಮತ್ತೆ ಆದರೆ ಯಥೇಚ್ಛವಾದ ಪ್ರೀತಿ ನಿಮಗೆ. ನನಗೆಲ್ಲ ಗೊತ್ತು ನನ್ನ ಮಗ ಎಂಥವನು ಅಂತ. ಆಯ್ತು, ನೀವು ಬೆಂಗಳೂರು ಬಂದ್ರಿ? ಹೌದ್ರಿ. ಮತ್ತೆ ಬೆಂಗಳೂರಾಗ ನನ್ನ ಮಗಳು ಅದು ಯಾವ್ದೋ ಕಾಲೇಜ್ನಾಗ ಏನೋ ಓದ್ತಾಳಂತ್ರಿ. ಆಕೆ ಎಲ್ಲಾನ ಸಿಕ್ಕ್ರ ಮನೆಗ ಎಲ್ಲರೂ ಪಾಡದಾರಂತ ಒಂಚೂರು ಹೇಳ್ತೀರೇನ್ರಿ? ಅಲ್ಲ ರುದ್ರ, ಬೆಂಗಳೂರು ಅಂದ್ರೆ ಏನ್ ಅನ್ಕೊಂಡಿವೋ, ಯಾವ ಕಾಲೇಜಲ್ಲಿ ಹೋಗ್ತಾಳೆ, ಅಡ್ರೆಸ್ ಪಡ್ರೆಸ್ ಇದ್ರೆ ಕೊಡೋ ರುದ್ರ. ಅಯ್ಯೋ, ಅದು ಚೀಟಿ ಬರೆದು ಕೊಟ್ಟಿದ್ದಲ್ರಿ, ಆ ಚೀಟಿನ ಮನೆಗೆ ಬಿಟ್ಟು ಬಂದ್ಬಿಟ್ಟಿನಿ. ಮತ್ತೆ ಹೋಗಿ ತಗೊಂಡ್ಬರ್ಬೇಕಂದ್ರ ನಿಮಗೆ ಬಸ್ಸಿಗೆ ತಡ ಆಗತ್ತೆ. ಇನ್ನೂ ಸಲ ಬರ್ತೀರಲ್ರಿ, ಅವಾಗ ಕೊಡ್ತೀನಿ ಅಂತ ಬಿಡ್ರಿ. ಆಯ್ತು ರುದ್ರ. ಅಮ್ಮ ನಾನು ಹೋಗ್ಬೇಕು. ಹಾ, ರುದ್ರ, ಮಹೇಶ, ನೀವು ಬಂದ ಮೇಲೆ ನಮ್ಮ ಮನಿ ಮಂತ್ರಾಲಯ ಆದಂಗೆ ಆಗೈತೆ ನೋಡ್ರಿ ಅಂತಾರ. ರುದ್ರ, ಹೋಗೋಣಪ್ಪ.